ಈಗ ನಮ್ಮ ಜೊತೆ ಈ ಒಂದು ಗಂಗಾವತಿಯ ಹಾಲಿ ಶಾಸಕರು ಆಗಿರತಕ್ಕಂತಹ ಜನಾರ್ದನ್ ರೆಡ್ಡಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಈ ಒಂದು ನಿನ್ನೆ ನಡೆದಂತಹ ಆಕ್ರಮಣಕಾರಿ ಘಟನಾವಳಿ ಬಗ್ಗೆ ಅವರ ಮಾತುಗಳಲ್ಲೇ ಏನು ಹೇಳ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಸರ್, ಈಗ ನಿನ್ನೆ ತಮ್ಮ ಮನೆ ಮುಂದೆ ಉದ್ದೇಶಪೂರ್ವಕವಾಗಿ ಈ ಒಂದು ದಾಳಿ ಮಾಡಿ ಉದ್ರಿಕ್ತ ವಾತಾವರಣವನ್ನು ಉಂಟು ಮಾಡಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಎಲ್ಲ ಮಾಧ್ಯಮ ಸ್ನೇಹಿತರು ತಮ್ಮ ಕಣ್ಮುಂದೆನೇ ಎಲ್ಲ ವಿಚಾರಗಳು ಕೂಡ ಇದೆ. ನಿನ್ನೆ ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಅಲ್ಲಿ SC/ST ರೈತರಿಗೆ ಪಂಪ್ ಸೆಟ್ ವಿತರಣೆ ಮತ್ತು ಅಲ್ಲಿ ಚನ್ನಬಸವ ಹತ್ರ ಜಾತ್ರೆ ಇತ್ತು. ಆ ಜಾತ್ರೆ ಮುಗಿಸ್ಕೊಂಡು ನಾನು ಇನ್ನೇನು ಬರಬೇಕು ಅನ್ನೋ ಸಮಯದಲ್ಲಿ, ಅದಕ್ಕಿಂತ ಮುಂಚೆ ಹೇಳಬೇಕು ಅಂದರೆ ನಿಮಗೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ನಮ್ಮ ಆಫೀಸ್ ಕಡೆಯಿಂದ ಫೋನ್ ಮಾಡಿದ್ರು ಹುಡುಗರು. ಈ ರೀತಿ ಮನೆ ಹತ್ರ ಬಂದು ಬ್ಯಾನರ್ ಹಾಕ್ತಾ ಇದ್ದಾರೆ, ಅದು ರೋಡ್ ಗಡ್ಡ, ಆ ಕಡೆ ಬ್ಯಾನರ್ ಹಾಕ್ಕೊಂಡಿದ್ರೆ ಬೇರೆ. ಈಗ ನಾನೇನು ಕಾರ್ ಟರ್ನ್ ಮಾಡಿ ಹೋಗಿ ನೀವು ಬರ್ತೀರಾ ನಮ್ಮ ಮನೆಗೆ, ಅದಕ್ಕೆ ಬ್ಯಾನರ್ ಆಗ್ತಾ ಇದ್ದಾರೆ, ತೆಗಿಲಿಕ್ಕೆ ಕೇಳ್ತಾ ಇದ್ರೆ ಅವ್ರು ಹೋಗ್ತಾ ಇಲ್ಲ ಅಂತೇಳಿ. ಸೊ ನಾನು ಬ್ರೂಸ್ಪೇಟ್ ಪೊಲೀಸರಿಗೆ ಫೋನ್ ಮಾಡಿದೆ. ಬ್ರೂಸ್ಪೇಟ್ ಪೊಲೀಸರು ಬಂದು ಎಲ್ಲ ಅವರೆಲ್ಲರನ್ನ ಮಾತಾಡ್ಬಿಟ್ಟು ಇದು ಸರಿಯಲ್ಲ, ಈ ರೀತಿ ಒಬ್ಬ ದೊಡ್ಡ ನಾಯಕರ ಮನೆ ಮುಂದೆ ಬಂದು ಈ ರೀತಿ ನೀವು ಮಾಡ್ತಾ ಇರೋದು ಸೂಕ್ತ ಅಲ್ಲ ಅಂತೇಳಿ ಪೊಲೀಸರು ಹೇಳಿ ಮನವೊಲಿಸಿ ಅವ್ರನ್ನ ಕಳಿಸಿಬಿಟ್ಟಿದ್ದಾರೆ. ಆದರೆ ಸಾಯಂಕಾಲ ಇದ್ದಕ್ಕಿದ್ದಂಗೆ 7-7:30 ಗಂಟೆ ಅಷ್ಟೊತ್ತಿಗೆ ನಾನು ಗಂಗಾವತಿ ಜಾತ್ರೆ ಮುಗಿಸ್ಕೊಂಡು ಇರೋ ಸಂದರ್ಭದಲ್ಲಿ ಫೋನ್ ಬಂತು. ಸರ್, ಇಲ್ಲಿ ಒಂದು 30-40 ಮಂದಿ, ಯಾರು ಸತೀಶ್ ರೆಡ್ಡಿ, ಚಾನಾಲ್ ಚಂದ್ರಶೇಖರ್ ಇಂಥವ್ರು ಬಂದು ಚೇರ್ಗಳು ಹಾಕೊಂಡ್ಬಿಟ್ಟು ಇಲ್ಲೇ ಬೇರ್ ಬಾಟಲ್ಸ್ ಕೈಯಲ್ಲಿ ಇಟ್ಕೊಂಡು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಕಾಲ್ ಮೇಲೆ ಹಾಕೊಂಡು ಕುಂತಿದ್ದಾರೆ ಅಂತ ಹೇಳಿ ಮತ್ತೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ. ನಾನು ಬ್ರೂಸ್ಪೇಟ್ ಅವರಿಗೆ ಗಲಾಟೆ ಹಾಕೋ ಚಾನ್ಸ್ ಇದೆ, ನೀವು ಇಮಿಡಿಯೇಟಾಗಿ ಬರ್ರಿ ಅಂತೇಳಿ. ಅದೃಷ್ಟವಶಾತ್ ಏನಂದರೆ ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟಿದ್ದಕ್ಕೆ ಅವರಿಲ್ಲಿ ಬರೋದಕ್ಕೆ ಮತ್ತು ನಾನು ಗಂಗಾವತಿಯಿಂದ ಬರೋದಕ್ಕೆ ಶ್ರೀರಾಮುಲವ್ರು ಬರೋದಕ್ಕೆ ಒಂದೇ ಸಮಯ ಆಯಿತು. ಯಾಕಂದರೆ ಅವರೇ ಸಾಕ್ಷಿಯಾಗಿದ್ದಿದ್ದು. ನಾನು ಕಾರು ಇಳಿತಾ ಇದ್ದಿದ್ದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದರು ಅಂದರೆ ನಮ್ಮ ಹುಡುಗರೇ ಕೂಗ್ತಾ ಇದ್ರು ಅಂತ ನಾನು ಅನ್ಕೊಂಡೆ. ಅಂದರೆ ಎಲ್ಲೋ ಒಂದು ಕಡೆ ನೀವು ಬರುವುದನ್ನು ಈಗಾಗಲೇ ಅವರು ಪ್ರೀ ಪ್ಲಾನ್ ಆಗಿ ಮೂವ್ ಮಾಡಿರೋದು, ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಉದ್ದೇಶದಿಂದನೇ ಮಾಡಿದ್ದಾರೆ. ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ. ಇವಾಗ ಮನೆ ಹತ್ರ ಬಂದು ಇವಾಗ ಬ್ಯಾನರ್ ಹಾಕೋದಿತ್ತು ಅಂತ ಅನ್ಕೊಳ್ಳಿ, ಬ್ಯಾನರ್ ನಮ್ಮ ಹುಡುಗರು ಯಾರಾದರೂ ಬೇಡ ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ, ಪೊಲೀಸರು ಬಂದ್ಬಿಟ್ಟು ಕಾನೂನು ಪ್ರಕಾರ ಇದ್ರೆ ಇಲ್ಲ ಬ್ಯಾನರ್ ಹಾಕ್ತಾರೆ, ನಿಮ್ಗೇನು ಅಬ್ಜೆಕ್ಷನ್ ಅಂತ ಹೇಳ್ಬೋದಾಗಿತ್ತು. ಅಷ್ಟೇ ಅಲ್ಲ, ಪೊಲೀಸರೇ ಬರ್ಬೋದಾಗಿತ್ತು, ಮುನ್ಸಿಪಲ್ ಕಮಿಷನರ್ ಬರ್ಬೋದಾಗಿತ್ತು. ಇಲ್ಲ ಅವರು ಕಾನೂನು ಪ್ರಕಾರ ಪರ್ಮಿಷನ್ ತಗೊಂಡಿದ್ದಾರೆ, ಬ್ಯಾನರ್ ಇಲ್ಲ ಹಾಕ್ತಾರೆ, ನೀವು ಅಡ್ಡಿಪಡಿಸೋಂಗಿಲ್ಲ ಅಂತ ಹೇಳ್ಬೋದು. ಯಾರು ರೋಡ್ಗೆ ಹಾಕ್ರಿ ಅಡ್ಡ ಅಂತ ಹೇಳಿ ಯಾರು ಹೇಳಿಲ್ಲಲ್ಲ ನಿಮಗೆ. ಅಂದರೆ ಅವ್ರ ಉದ್ದೇಶ ಏನಂತಂದ್ರೆ ಪ್ರೀ ಪ್ಲ್ಯಾನ್ಡ್ ಆಗಿ ಮಧ್ಯಾಹ್ನ 2 ಗಂಟೆಯಿಂದ 7:30 ಒಳಗಡೆನೆ ಎಲ್ಲ ಎದುರುಗಡೆ ಇರೋಂಥ ಮನೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಲ್ಸ್, ನಿಮಗೆ ಪೆಟ್ರೋಲ್ ಬಾಂಬ್ಸ್ ಇವೆಲ್ಲದನ್ನು ಇಟ್ಕೊಂಡ್ಬಿಟ್ಟು ರೆಡಿಯಾಗಿದ್ದಾರೆ. ನಾವು ಇಲ್ಲಿ ಬಂದು ನಾನು ಇಲ್ಲಿ ಇಳಿದ ತಕ್ಷಣ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಕಾರ್ ಇಳಿದ ತಕ್ಷಣ ವಿತಿನ್ 1 ಮಿನಿಟಲ್ಲೇ ಫೈರಿಂಗ್ ಸ್ಟಾರ್ಟ್ ಆಯಿತು. ಸರ್, ಈ ಒಂದು ನಾರಾ ಫ್ಯಾಮಿಲಿಗೂ ಗಾಲಿ ಫ್ಯಾಮಿಲಿಗೂ ರಾಜಕೀಯ ಹೊರತಾಗಿ ಏನಾದರೂ ದ್ವೇಷ ಇದೆಯಾ ಅಂತ? ನೋಡಿ, ಅವರು ನಮಗೆ ನಾನು ಆನೆಸ್ಟಾಗಿ ಹೇಳ್ಬೇಕಂತಂದರೆ, ನಮ್ಮ ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಕಾಲಿನ ಧೂಳಿಗೂ ಕೂಡ ಕುಟುಂಬ ಸಂಬಂಧನೇ ಇಲ್ಲ. ಈವನ್ ವಿ ಡೋಂಟ್ ಕೇರ್ ಅಷ್ಟು. ಅವನ ಮನೆಗೆ ನಮಗಿರೋ ಜನಪ್ರೀತಿಗೆ 20 ವರ್ಷ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಂತ ಅವ್ರ ಮನೆಗೆ ಹೋದ್ರು ಕೂಡ ಅವರಪ್ಪ ಬಾಗಿಲು ಕ್ಲೋಸ್ ಮಾಡ್ಕೊಂಡಿದ್ದಂಥವ್ರು. ಮೊನ್ನೆ ನಮ್ಮಲ್ಲಿ ಆಗಿರುವಂಥ ವ್ಯತ್ಯಾಸಗಳಿಂದ ಅವನೊಂದು ಲಾಟ್ರಿ ಥರ ಒಬ್ಬ ಶಾಸಕನಾಗಿ ಗೆಲ್ಲಬೇಕಾಗಿತ್ತಾಗಲೇ. ಬಟ್ ಏನಂತಂದರೆ ಯಥಾ ರಾಜ ತಥಾ ಪ್ರಜೆ ಅಂತಂದಾಗೆ ತಂದೆಗೆ ತಕ್ಕ ಮಗ ಅವನಷ್ಟೆ. ಈಗ ಎಲ್ಲೋ ಒಂದು ಕಡೆ ಈ ಎಲ್ಲ ಘಟನಾವಳಿಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ಈ ಒಂದು ನಿಮ್ಮಲ್ಲಿರತಕ್ಕಂಥ ಏನೋ ಒಂದು ಸಣ್ಣ ಪುಟ್ಟ ಒಡಕನ್ನು ಬಿಟ್ಟು ಎಲ್ಲರೂ ಒಂದಾಗೋಕೆ ಒಂದು ಸುದಿನ, ಆಮೇಲೆ ಜನರು ಈ ವಿಚಾರನೆಲ್ಲ ಗಮನಿಸಿ ಎಲ್ಲೋ ಒಂದು ಕಡೆ ಮತ್ತೆ ಭಾರತೀಯ ಪಕ್ಷದ ಜನತಾ ಪಕ್ಷದ ಕಡೆ ಹೊರಳ್ತಾ ಇದ್ದಾರೆ ಅನ್ನೋದು ತಮಗೆ ಅನಿಸ್ತಿದೆಯಾ? ನೋಡಿ, ಒಂದು ವಿಷಯ ಹೇಳ್ತಾ ಇದ್ದೀನಿ, ಅವನು ಶಾಸಕನಿಗೆ ದಿನೇ ದಿನೇ ಜನಪ್ರೀತಿ ಅವನಿಗೆ ಕಡಿಮೆ ಆಗಿದೆ. ಇಡೀ ಬಳ್ಳಾರಿ ಮಹಾನಗರದಲ್ಲಿ ವಾರ್ಡ್ಗಳಲ್ಲಿ ಮಟ್ಕ ಓಸಿಗಳು ಬರೆಸುವಂಥದ್ದು, ಗಾಂಜಾಗಳಿರ್ಬೋದು, ಎಲ್ಲ ಅಕ್ರಮ ಚಟುವಟಿಕೆಗಳು, ಯುವಕರನ್ನು ಕನ್ಸ್ಟ್ರಕ್ಟಿವ್ ಆಗಿ ಒಂದು ನಾಡು ಕಟ್ಟೋದಕ್ಕೆ ಉಪಯೋಗಿಸೋದನ್ನು ಬಿಟ್ಟು ಅವನೆಲ್ಲರನ್ನ ಹಾಳು ಮಾಡ್ತಾ ಇದ್ದಾನೆ, ಎಲ್ಲರ ಜೀವನನೇ ಹಾಳು ಮಾಡ್ತಾ ಇದ್ದಾನೆ. ಡ್ರಗ್ಸಲ್ಲಿ ಸಿಕ್ಕಾಪಟ್ಟೆ ಹಣ ದುಡಿತಾ ಇದ್ದಾನೆ ಅವನು, ಓಸಿ ಮಟ್ಕ ದಂಧೆಯಲ್ಲಿ ಸಿಕ್ಕಾಪಟ್ಟೆ ಹಣ ದುಡಿತಾ ಇದ್ದಾನೆ ಅವನು, ಉಸುಗಲ್ಲಿ ಹಣ ದುಡಿತಾ ಇದ್ದಾನೆ. ಅಧಿಕಾರಿಗಳು ಮಂತ್ಲಿ ಇಷ್ಟು ಮಾಮೂಲಿ ಕೊಡಬೇಕು, ಇಲ್ಲ ಅಂತಂದರೆ ವರ್ಗಾವಣೆ ಹಾಕಿ ಕಳಿಸ್ಬೇಕು. ಅಧಿಕಾರಿಗಳು ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ, ಇಡೀ ನಗರದ ಜನತೆ ಬೇಸತ್ತೋಗಿದ್ದಾರೆ.
ಒಬ್ಬ ಡಾಕ್ಟರ್ ಬೆಳಿಗ್ಗೆ ಎಲ್ಲ ನಿಮ್ಗೆ ಹೊರವಾಗ್ಬೋದು ಸರ್ ಬಿಜೆಪಿಗೆ. ಅಲ್ಲ ಹೊರವಾಗ್ಬೋದು ಅನ್ನೋದಕ್ಕಿಂತ ಕೂಡ ನಾವು ನೋಡ್ರಿ ಶಾಂತಿ ಬಯಸಿರುವಂಥವ್ರು. ಬಳ್ಳಾರಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಹಾನಗರ ಆಗ್ಬೇಕಂತ ಕನಸು ಕಂಡಿದ್ದವನು ನಾನು. ಆ ನಿಟ್ಟಲ್ಲಿ ಕೆಲಸ ಮಾಡಿದ್ದೀನಿ. ನೀನು ಅದನ್ನು ಇನ್ನೂ ನಿನಗೆ ತಾಕತ್ತಿದ್ರೆ ಇನ್ನೂ ಎಕ್ಸ್ಪೆಂಡ್ ಮಾಡಬೇಕಾಯ್ತು, ಇನ್ನೂ ಡೆವಲಪ್ ಮಾಡಬೇಕಾಯ್ತು. ಅದು ಬಿಟ್ಟು ಈ ಚಿಲ್ಲರೆ ಕೆಲಸಗಳಿಗೆ ಏನು ನಿನ್ನ ಕೈ ಹಾಕೋದಂದ್ರೆ ಅಭಿವೃದ್ಧಿ ಮಾಡೋದಕ್ಕೆ ಕೈ ಆಗದೇನೆ ಅಕ್ರಮ ಚಟುವಟಿಕೆಗಳಿಂದ ಜನ ಬೇಸತ್ತೋಗಿರೋದನ್ನ ಕಂಡು ಈ ರೀತಿ ನನ್ನ ಮೇಲೆ ದಾಳಿ ಮಾಡೋದ್ರಿಂದ ಹೀರೋ ಆಗ್ತೇನೆ ಅಂತ ನಾನು ಅನ್ಕೊಂಡಿದ್ದೇನೆ ಅಷ್ಟೇ. ಈಗ ಸರ್ ಇಲ್ಲೇ ಒಂದು ಕಡೆ ಜನಾರ್ದನ ರೆಡ್ಡಿ ಅವರ ಕಡೆಯವರು ಈ ಒಂದು ಫೈರಿಂಗ್ ಮಾಡಿದ್ರು ಅಂತ ನಿನ್ನೆವರೆಗೆ ವಾದ ಆಗಿತ್ತು. ಈಗ ಚಿತ್ರದುರ್ಗದ SP ಆಗಿರ್ತಕ್ಕಂಥ ರಂಜಿತ್ ಭಂಡಾರಿ ಅವರು ಇದು ಖಾಸಗಿ ಫೈರಿಂಗ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ನೋಡಿ, ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ಎಂಕ್ವೈರಿ ಆಯಿತು ಅಂತಂದರೆ ಜೊತೆಗೆ CBI ಎಂಕ್ವೈರಿ, ಎರಡರಲ್ಲೂ ಒಂದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಮುಂದಾಗಬೇಕಾಗಿದೆ. ಅಷ್ಟು ಇದು ನನ್ನ ಮೇಲೆ ಆಗಿರುವಂಥ ಬುಲೆಟ್ ಇದು. ಬಟ್ ಇವಾಗ ಆ ಹುಡುಗ ಯಾರು ಸತ್ತಿದ್ದಾನಲ್ಲ, ಆ ಹುಡುಗನಲ್ಲಿ ಇವತ್ತೇನು ಬುಲೆಟ್ ಹೋಗಿದೆ, ಯಾರು ಖಾಸಗಿ ಗನ್ಮ್ಯಾನು, ಮತ್ತು ಇವಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನಾನು. ಸೊ ಇದ್ರ ಮೂಲ ಇದೆಲ್ಲದನ್ನು ಕೂಡ ಪೊಲೀಸರು ತೆಗಿತಾರೆ. ಪೊಲೀಸರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದರೆ ತೊಂದರೆನೇ ಇಲ್ಲ ಅಂತಂದರೆ ಇಡೀ ಜಗತ್ತಿಗೆ ಸತ್ಯ ಗೊತ್ತಾಗಬೇಕು ಅಂತಂದರೆ ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ CBI ಎಂಕ್ವೈರಿ ಮೂಲಕ ಇಡೀ ಸತ್ಯ ಹೊರಗಡೆ ಬರುತ್ತೆ. ಇತ್ತಿಷ್ಟು ಈ ಒಂದು ಮಾಜಿ ಸಚಿವರು ಮತ್ತು ಹಾಲಿ ಗಂಗಾವತಿ ಶಾಸಕರಾದಂತಹ ಶಾಸಕರಾಗಿರತಕ್ಕಂತಹ ಈ ಒಂದು ಜನಾರ್ದನ್ ರೆಡ್ಡಿ ಅವರು ಈ ನಿನ್ನೆ ಆಗಿರತಕ್ಕಂತಹ ಘಟನಾವಳಿಗಳನ್ನು ಸೇರಿದಂತೆ ಇಂದಿನ ಪ್ರಸಕ್ತ ವಾತಾವರಣದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಬಳ್ಳಾರಿಯ ಸಾರ್ವಜನಿಕರೆಲ್ಲರೂ ಗಮನಿಸ್ತಾ ಇದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ಒಂದು ಬಿಜೆಪಿಗೆ ವರವಾಗಲಿದೆ. ಜೊತೆಗೆ ಈ ಒಂದು ಖಾಸಗಿ ಒಂದು ಗನ್ನಿನಿಂದಾನೇ ಫೈರಿಂಗ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಲೆಟ್ ಇರುವುದರಿಂದಾಗಿ ನಮಗೆ ಒಂದು ರಕ್ಷಣೆ ದೊರೆತಂತೆ ಆಗಿದೆ ಅನ್ನತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ರಾಮು ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ.